ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಿ. ಹಾಗೆಯೇ ನನಗೆ ತುಂಬ ಒಳ್ಳೊಳ್ಳೆ ಮೆಸೇಜನ್ನು ಸಹ ಹಾಕಿದ್ದೀರಿ. ಮೇಡಮ್, ನಿಮ್ಮಿಂದಲೇ ನಾವು ತುಂಬ ವಿಚಾರಗಳನ್ನ ತಿಳ್ಕೊಂಡ್ವಿ, ಎಷ್ಟೊಂದು ಪೂಜೆ ಎಲ್ಲ ಮಾಡಿದ್ವಿ, ಪೂಜೆ ತುಂಬ ಚೆನ್ನಾಗಾಯಿತು, ನಮಗೆ ತುಂಬ ಖುಷಿ ಆಯಿತು ಅಂತೇಳಿ ನನಗೂ ಕೂಡ ನಿಮ್ಮ ಮೆಸೇಜ್ ನೋಡಿ ಎಷ್ಟು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ನಾನು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದರೆ ಎಲ್ಲರಿಗೂ ಕೂಡ ಅಮ್ಮನವರ ಅನುಗ್ರಹ ಹೆಚ್ಚಾಗಿ ಸಿಗಲಿ. ಇವತ್ತು ನಾನು ನಿಮಗೆ ತಿಳಿಸ್ಬೇಕಾಗಿರುವಂಥ ವಿಚಾರಗಳು ಏನಪ್ಪ ಅಂತಂದರೆ, ನೀವೇನು ಅಂದ್ಕೊಂಡಿರ್ತೀರ, ಈಗ ವರಮಹಾಲಕ್ಷ್ಮಿ ಹಬ್ಬ ಆಯ್ತಪ್ಪ, ವಿಸರ್ಜನೆನೂ ಮುಗೀತು, ಇಲ್ಲಿಗೆ ನಮಗೆ ನಾವೇನು ಆಚರಣೆ ಇದೆಯೋ ಎಲ್ಲ ಮುಗೀತು ಅಂತ ನೀವು ಅಂದ್ಕೊಂಡಿರ್ತೀರಿ. ಆದರೆ ನಮ್ಗೆ ಇಲ್ಲಿಗೆ ಮುಗ್ದಿರೋದಿಲ್ಲ. ನಾವು ಹಬ್ಬದಲ್ಲಿ ಏನೆಲ್ಲ ಆಚರಣೆ ಮಾಡಿದ್ದೇವೆ ಅವೆಲ್ಲ ವಸ್ತುಗಳನ್ನ ನಾವು ಏನು ಮಾಡಬೇಕು, ಇನ್ನು ನಾವು ಏನೆಲ್ಲ ವಿಚಾರಗಳನ್ನು ಹಬ್ಬದ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದು ಸಾಕಷ್ಟು ಮಾಹಿತಿ ಇದೆ. ಹಾಗೆ ನನಗೆ ಕಾಮನ್ನಾಗಿ ಈಗ ಮೆಸೇಜ್ ಬರ್ತಿರೋದು ಏನಪ್ಪ ಅಂತಂದರೆ, ಮೇಡಮ್ ನಾವು ಕಳಸನ ತೆಗೆದ್ವಿ, ಕಳಸದಲ್ಲಿ ಕಟ್ಟಿರುವಂಥ ನಾವು ಕಂಕಣವನ್ನು ಯಾವಾಗ ಕಟ್ಕೋಬೇಕು, ಹಾಗೆ ಯಾವಾಗ ಅದನ್ನು ತೆಗಿಬೇಕು ಅನ್ನೋವಂಥದ್ದು. ನೀವು ಎಂದು ವಿಸರ್ಜನೆ ಮಾಡಿದಿರೋ ಅಂದಿನ ದಿವಸವೇ ಕಟ್ಕೊಳ್ಳಿ. ಇವತ್ತೇ ವಿಸರ್ಜನೆ ಅಂದರೆ ಇವತ್ತು ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡಿರ್ತೀರಲ್ವ, ಇವತ್ತು ಬೆಳಗ್ಗೆ ಕಟ್ಕೊಳ್ಳಿ. ಅಥವಾ ನೆನ್ನೆ ಶನಿವಾರ ಮಾಡಿರ್ತೀರಿ ಅಂದರೆ ಶನಿವಾರನೇ ಕಟ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ದಿವಸ ಇದ್ದರೂ ಸಾಕು. ನೀವು 3 ದಿವಸ ಇಟ್ಕೊಂಡ್ರೂ ಪರವಾಗಿಲ್ಲ, ಅದು ಎಲೆ ಸಮೇತ ಇರುತ್ತಲ್ಲ, ಹಾಗಾಗಿ ಒಂದು ದಿವಸ ಇದ್ರೂ ಬೇಕಾದಷ್ಟಾಯಿತು. ಅಷ್ಟು ದಿವಸ ಇದ್ದರೂ ಸಾಕು. ಅಮ್ಮನವರ ಶಕ್ತಿ ನಿಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ, ಹಾಗೆಯೇ ಅನುಗ್ರಹ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಇನ್ನು ಕಳಶವನ್ನು ನೀವು ತೆಗೆದಿರ್ತೀರಿ, ಆದರೆ ಕಳಸದ ನೀರನ್ನು ರಾತ್ರಿಯ ಸಮಯದಲ್ಲಿ ನಾವು ಹೊರಗೆ ಹಾಕೋದಕ್ಕೆ ಹೋಗಬಾರ್ದು. ಅಂದರೆ ಈಗ ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೇವೆ, ಹಾಗೆ ನಮಗೂ ಕೂಡ ಪ್ರೋಕ್ಷಣೆ ಮಾಡ್ಕೊಳ್ತೇವೆ, ಅದು ಮಾತ್ರ ತಪ್ಪಿಸೋ ಹಾಗೇ ಇಲ್ಲ. ಈಗ ಹುಟ್ಟಿದ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರೆ, ಆ ಮಕ್ಕಳನ್ನೂ ಸಹ ಬಿಡಬೇಡಿ. ಆ ಮಕ್ಳಿಗೂ ಸ್ವಲ್ಪ ಮಟ್ಟಿಗಾದರೂ ಪ್ರೋಕ್ಷಣೆ ಮಾಡಿ ನಿಮಗೂ ಮಾಡ್ಕೊಳ್ಳಿ, ಮನೇಲಿ ಎಲ್ಲರೂ ಕೂಡ ಮಾಡಿಕೊಂಡು ಕೂಡ ಇನ್ನೂ ಉಳಿಯುತ್ತೆ. ಆ ಒಂದು ನೀರನ್ನು ಏನು ಮಾಡಬೇಕಪ್ಪ ಅಂತಂದರೆ, ರಾತ್ರಿ ಸಮಯದಲ್ಲಿ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು. ಬೆಳಗಿನ ಸಮಯದಲ್ಲಿ ನಾವು ಸೂರ್ಯೋದಯದ ನಂತರದ ಸಮಯವೇ ನಾವು ಆ ನೀರನ್ನು ನಿಮ್ಮ ಮನೇಲಿರುವಂಥ ಗಿಡಕ್ಕೆ ಹಾಕಬೇಕು. ಮತ್ತು ಹೊರಗೋಗಿ ಹಾಕೋದಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಕೂಡ ನಮ್ಮ ಹಿಂದೂ ಸಂಪ್ರದಾಯದಂತೆ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತಲ್ವಾ, ಸೊ ಅದಕ್ಕೆ ಹಾಕ್ಬೋದು, ತೊಂದರೆ ಇಲ್ಲ. ಯಾವ ಗಿಡ ಇಲ್ಲ ಅಂತಂದ್ರೂ ತುಳಸಿ ಗಿಡ ಇರುತ್ತೆ. ಆಮೇಲೆ ಅಲ್ವೇರಾ ಗಿಡ ಇಟ್ಕೊಂಡಿರ್ತೀರಿ, ಸ್ನೇಕ್ ಪ್ಲಾಂಟ್ ಇಟ್ಕೊಂಡಿರ್ತೀರಿ, ಸಾಮಾನ್ಯವಾಗಿ ಮತ್ತು ವಾಸ್ತು ಗಿಡ ಅಂತೇಳಿ ಎಲ್ಲರೂ ಕೂಡ ಇಟ್ಕೊಂಡಿರ್ತೀರಿ. ಹಾಗಾಗಿ ಅವೆಲ್ಲವನ್ನು ಆ ಗಿಡಗಳಿಗೆ ಹಾಕ್ಬೋದು. ಇನ್ನು ದೇವರಿಗೆ ಕಟ್ಟಿರುವಂಥ ಮಾಂಗಲ್ಯವನ್ನು ನಾವು ಆದಷ್ಟು ತುಳಸಿ ಗಿಡಕ್ಕೆ ಹಾಕಿ ಮತ್ತು ಬೇರೆ ಎಲ್ಲನೂ ಹಾಕೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಎಲ್ಲಿ ನಾವು ಯಾವ ಜಾಗದಲ್ಲಿ ತುಳಿತೀವೋ ಏನೋ, ಅಂದರೆ ಯಾರು ಓಡಾಡೋ ಜಾಗದಲ್ಲಿ ಹಾಕಿದ್ರೆ, ಈಗ ಒಂದು ಪಕ್ಷದಲ್ಲಿ ನಿಮಗೆ ಇನ್ನೂ ನಾನು ಸರಳವಾಗಿ ಹೇಳಬೇಕು ಅಂತಂದರೆ, ದಾರಿ ಪಕ್ಕದಲ್ಲಿ ಒಂದು ಮರ ಇತ್ತು, ಮರದ ಹತ್ರ ನೀವು ಹಾಕಿರ್ತೀನಿ ಅಂದ್ಕೊಳ್ಳಿ, ಅದು ಗಾಳಿಗೆ ಹಾರಾಡುವಂಥದ್ದು ಇರ್ಬೋದು, ಗೆಜ್ಜೆ ವಸ್ತ್ರ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ, ಹೂವು ಆಗಿರ್ಬೋದು. ಹಾಗಾಗಿ ಆದಷ್ಟು ಶುದ್ಧಿ ಮಾಡಿ ಹಾಕ್ಬಿಡಿ. ಈಗ ಎಕ್ಸಾಂಪಲ್, ಈಗ ಗೆಜ್ಜೆ ವಸ್ತ್ರ ಹಾಕ್ತೀರಿ, ಗೆಜ್ಜೆ ವಸ್ತ್ರ ತುಂಬ ಹಗುರವಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನಾವು ಅಮ್ಮನವ್ರ ಮೇಲೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ಬೇರೆಯವ್ರು ತುಳಿದಾಗ ಅವ್ರಿಗೂ ಅದು ಕಷ್ಟನೇ, ನಮಗೂ ಕೂಡ ಕಷ್ಟನೇ. ಹಾಗಾಗಿ ನಾವು ಏನು ಮಾಡಬೇಕು, ಅದನ್ನು ನೀವು ಒಂದು ಸ್ವಲ್ಪ ನೀರಿನಲ್ಲಿ ವಾಶ್ ಮಾಡಿ ಹಾಕ್ಬಿಡಿ, ಅದು ತುಂಬ ಒಳ್ಳೆಯದು. ಇಲ್ಲ ಅಂದರೆ ತುಂಬ ಆಳವಾಗಿತ್ತಪ್ಪ ಗಿಡದ ಬಳಿ ಅಂತಂದರೆ ಅಲ್ಲಿ ಹಾಕಿ ಅಲ್ಲಿ ಸ್ವಲ್ಪ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಸಾಕು, ಅದು ಹಂಗೆ ಒಳ್ಳೇದಾಗ್ತವೆ. ಅಂದರೆ ಮಣ್ಣಲ್ಲೇ ಕರ್ಗೋಗ್ಬಿಡುತ್ತೆ. ಗೆಜ್ಜೆ ವಸ್ತ್ರವನ್ನು ತೆಗೆದ ಮೇಲೆ ನೀವು ಹೊರಗೆ ಹಾಕೋದಕ್ಕಿಂತ ಮುಂಚೆ ಮೊದಲು ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಏನಿರುತ್ತೋ ಅಲ್ಲಿ ನೀವು ಮೊದಲು ಹಾಕಿ, ಅದರ ನಂತರ ಅದು 1-2-3 ಸಹ ಆದಮೇಲೆ ಧೂಳಾಗುತ್ತಲ್ಲ, ಆವಾಗ ತೆಗೆದು ಅದನ್ನು, ನಾನೀಗ ಯಾವ ರೀತಿ ಹೇಳಿದ್ನಂತ ಶುದ್ಧಿ ಮಾಡಿ ಗಿಡದ ಹತ್ರ ಹಾಕುವಂಥದ್ದು, ಆ ರೀತಿ ಅದನ್ನು ನೀವು ವಿಸರ್ಜನೆ ಮಾಡ್ಬೋದು. ಈ ಥರ ನಾವು ಅಲ್ಪ ಸ್ವಲ್ಪ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳೇಬೇಕಾಗುತ್ತದೆ. ಸಣ್ಣ ಚಿಕ್ಕ ವಿಚಾರಗಳನ್ನು ಕೂಡ ನಾವು ತುಂಬ ಗಮನದಲ್ಲಿ ಇಟ್ಕೊಂಡು ನಾವು ಆಚರಣೆ ಮಾಡಬೇಕಾಗುತ್ತದೆ. ಸಣ್ಣ ವಿಚಾರಗಳೇ ನಮ್ಮಲ್ಲಿ ತೊಂದರೆಗಳು ಅನುಭವಿಸುವಂಥದ್ದು. ಇನ್ನು ದೇವರಿಗೆ ಇಟ್ಟಿರುವಂಥ ಹೂವನ್ನು ಸಂಪೂರ್ಣವಾಗಿ ಹಾಕೋದಕ್ಕೆ ಹೋಗಬೇಡಿ. ಒಂದು ಪಕ್ಷದಲ್ಲಿ 1-2 ಹೂವನ್ನಾದರೂ ನೀವು ಮುಟ್ಕೊಳ್ಳಿ. ಎಲ್ಲ ನಿಮ್ಮಲ್ಲಿ ಎಷ್ಟು ಜನ ಇದ್ದರೆ ಎಲ್ಲ ಹೆಣ್ಮಕ್ಳೇನಾಗೆ ಎಲ್ಲರೂ ಕೂಡ ಮುಟ್ಕೊಳ್ಳಿ, ಮಿಕ್ಕಿರೋದನ್ನು ಹೊರಗೆ ಹಾಕಿ ಅಷ್ಟೇ. ಈಗಾಗಲೇ ನಾನು ಏನು ಮಾಡಬೇಕು ಅಂತ ಹೇಳಿದ್ದೇನೆ, ಹೂಗಳನ್ನ ತೆಗೆದು ಗೆಜ್ಜೆ ವಸ್ತ್ರ ವಿಸರ್ಜನೆ ಮಾಡೋಂಥ ವಿಚಾರಗಳೆಲ್ಲವನ್ನೂ ಕೂಡ ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಕೆಲವೊಂದು ವಿಚಾರಗಳಿವೆ, ಹಾಗಾಗಿ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಬೇಕಾಗಿತ್ತು. ಇನ್ನು ವಾಯುಭಾಗಿನ ತೆಗೆದುಕೊಂಡಂಥವರು ಕೂಡ ಅದನ್ನು ತುಂಬಾ ಅನುಸರಿಸಬೇಕು. ಒಂದು ವಿಚಾರಗಳನ್ನ ಅಂದರೆ ತೆಗೆದುಕೊಂಡು ಹೋಗಿ ಎಲ್ಲಂದರಲ್ಲಿ ಏನೋ ಕೊಟ್ಟಿದ್ದಾರೆ ಬಿಡು ಅಂತೇಳಿ ಎಲ್ಲೋ ಹಾಕೋದು, ಆ ಥರ ಮಾಡಬಾರ್ದು. ಅದನ್ನು ನೀವು ಮೊದಲು ತೆಗೆದುಕೊಂಡು ಹೋದಂಥವ್ರು ಮೊದಲು ದೇವರ ಮನೇಲಿ ಇಡಬೇಕು. ಅವರು ಯಾರು ಕೊಟ್ಟಿರ್ತಾರೋ ಅವರು ಕೂಡ ನಿಮಗೆ ಲಕ್ಷ್ಮೀ ಸಂಕೇತನ ಆಗಿರುತ್ತೆ, ನಿಮ್ಮಲ್ಲೂ ಕೂಡ ಅದೃಷ್ಟ ಹೆಚ್ಚಾಗುತ್ತೆ. ತೆಗೆದುಕೊಂಡವ್ರಿಗೂ ಅದೃಷ್ಟ, ಕೊಟ್ಟವ್ರಿಗೂ ಅದೃಷ್ಟ. ಹಾಗಾಗಿ ಅದನ್ನು ಹೇಗೆಂದಲ್ಲಾಗಿ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಮೊದಲು ತೆಗೆದುಕೊಂಡೋಗಿ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ, ನಂತರದಲ್ಲಿ ಅದರಲ್ಲಿ ಇರುವಂಥ ವಸ್ತುಗಳನ್ನೆಲ್ಲ ನೀವು ಉಪಯೋಗಿಸಿದಾಗ ನಿಮಗೂ ಅದು ಅನುಭವ ಆಗುತ್ತೆ, ಹಾಗೆ ಕೊಟ್ಟವ್ರಿಗೂ ಕೂಡ ಅದೊಂದು ಒಳ್ಳೆಯ ಅನುಭವ ಆಗುತ್ತದೆ.
ಇನ್ನು ತೋರಣಕ್ಕೆ ಕಟ್ಟಿರುವಂಥ ಮಾವಿನ ಎಲೆಗಳು ಸಂಪೂರ್ಣವಾಗಿ ಒಣಗೋ ತನಕ ಬಿಡಬೇಡಿ. ಈಗ ಹಬ್ಬ ನೀವು ಶುಕ್ರವಾರ ಮಾಡಿದಿರಿ ಅಂದರೆ ಭಾನುವಾರ ಬೆಳಗ್ಗೆ ತೆಗಿಬೋದು, ಬಾಡೋಗಿರುತ್ತಲ್ಲ ತೆಗಿಬೋದು. ಹೆಚ್ಚು ಕಡಿಮೆ ಒಂದು ವಾರದೊಳಗೆ ತೆಗೆದು ಅದನ್ನು ಮತ್ತೆ ನೀವು ಕಸದಲ್ಲಿ ಹಾಕೋಕೆ ಹೋಗಬೇಡಿ. ನೀವು ನೀರಿಗೆ ವಿಸರ್ಜನೆ ಮಾಡ್ಬೋದು, ಅಥವಾ ನೀವು ಗಿಡಗಳಿಗೆ ಹಾಕ್ಬಿಟ್ರೆ ಅಲ್ಲಿ ಗೊಬ್ಬರ ಆಗುತ್ತೆ. ಆ ಥರ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳಿ. ಇನ್ನು ದೀಪದ ಬಗ್ಗೆ ಹೇಳಬೇಕು ಅಂತಂದರೆ, ದೀಪ ಅಖಂಡ ದೀಪ ಹಚ್ಚಿರ್ತೀರಿ ಅಥವಾ ನಾರ್ಮಲ್ ದೀಪನೇ ಹಚ್ಚಿರ್ತೀರಿ. ಅದಾಗೆ ಶಾಂತಿ ಆಗಲಿ, ನೀವಾಗೇನೆ ಅದನ್ನು ನನ್ಸೋಕ್ಕೆ ಹೋಗಬೇಡಿ. ಯಾಕಂದರೆ 3 ದಿವಸ ಗಂಟಲೆ ಇರುತ್ತೆ, ಭಾನುವಾರ ಬೆಳಗ್ಗೆನೂ ಇರುತ್ತೆ. ಹಾಗಾಗಿ ಅದು ಎಲ್ಲಿವರೆಗೂ ಇರುತ್ತೋ ಹಾಗೇ ಇರಲಿ. ಅದರೆಲ್ಲ ವಿಸರ್ಜನೆ ಅಂದರೆ ಎಲ್ಲ ಅದಾಗೆ ಶಾಂತಿ ಆದ ನಂತರದಲ್ಲಿ ನೀವು ಅದರ ಬತ್ತಿಯನ್ನು ತೆಗೆದು ಯಾವುದಾದ್ರೂ ಗಿಡದ ಬಳಿ ಹಾಕ್ಬೋದು. ಆ ದೀಪವನ್ನು ಶುದ್ಧಿ ಮಾಡಿಟ್ಕೊಂಡು ಮುಂದಿನ ದಿವಸಗಳಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬೋದು. ಆ ಥರ ಮಾಡ್ಕೋಬೇಕಾಗತ್ತೆ. ಇನ್ನು ಕಳಸದಲ್ಲಿ ನಾವು ಇಟ್ಟಿರುವಂಥ ತೆಂಗಿನಕಾಯಿ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಸಿಹಿಯನ್ನೇ ಮಾಡಿ, ಕೊಬ್ಬರಿ ಮಿಠಾಯಿ ಮಾಡ್ಕೊಳ್ಳಿ, ಕಾಯಿ ಹೋಳಿಗೆ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಕಳಸದ ಒಳಗೆ ಹಾಕಿರುವಂಥ ಅಕ್ಕಿ ಆಗಿರ್ಬೋದು, ಅಥವಾ ಆ ಕಳಸದ ಕೆಳಗೆ ಇಟ್ಟಿರುವಂಥ ಅಕ್ಕಿ ಆಗಿರ್ಬೋದು. ಯಾಕಂದರೆ ಎಲ್ಲರೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಬೇಕು ಅಂತ 2 ಕಳಸ ಇಟ್ಟಿರ್ತೀರಿ. ಕೆಳಗಿನ ಕಳಸದಲ್ಲಿ ಅಕ್ಕಿ ಹಾಕಿರ್ತೀರಿ, ಮೇಲಿನ ಕಳಸದಲ್ಲಿ ನೀರನ್ನು ಹಾಕಿರ್ತೀರಿ. ಹಾಗಾಗಿ ಕಳಸದಲ್ಲಿರುವಂಥ ಅಕ್ಕಿಯನ್ನು ಕೂಡ ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ಅಂದರೆ ಸಾತ್ವಿಕ ಆಹಾರ ಮಾಡ್ಕೋಬೇಕು. ನಾನು ಏನು ಹೇಳ್ತೀನಿ ಅಂದರೆ, ಈಗ ಹೆಂಗಿದ್ರು ಶ್ರಾವಣ ಮಾಸ ಹಬ್ಬಗಳು ಪ್ರತಿನಿತ್ಯ ಇರುತ್ತೆ. ಹಬ್ಬಗಳಲ್ಲಿ ಒಂದು ಪ್ರಸಾದವನ್ನು ಮಾಡಿ ಖಾಲಿ ಮಾಡ್ಕೊಳ್ಳಿ. ಕಳಸದ ಕೆಳಗಿರುವಂಥ ಅಕ್ಕಿಯನ್ನು ತೆಗೆದಿಟ್ಕೊಳ್ಳಿ, ಕಳಸದಲ್ಲಿರುವಂಥ ಅಕ್ಕಿಯನ್ನು ತೆಗೆದಿಟ್ಕೊಳ್ಳಿ. ಇನ್ನು ಹಬ್ಬ ಎಲ್ಲ ಆಯಿತು, ಎಲ್ಲ ವಿಸರ್ಜನೆ ಮಾಡಿರ್ತೀರಿ. ಕಳಸದ ಮುಂದೆ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಇಟ್ಟಿರ್ತೀರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ನೀವು ಗಣೇಶ, ಎಲ್ಲ ವಿಗ್ರಹವನ್ನು ತೆಗೆದು ಮತ್ತೆ ಯಥಾ ಪ್ರಕಾರ ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇರ್ತೀರಿ, ಪೂಜೆ ಮಾಡ್ತಾ ಇರ್ತೀರಿ. ಅವಾಗ ಅಮ್ಮನವ್ರ ಹತ್ರ ಕೇಳ್ಕೊಳ್ಳಿ, ನಮಗೆ ಗೊತ್ತಿಲ್ಲದನೋ ನಾವು ಏನಾದರೂ ತಪ್ಪು ಮಾಡಿದರೆ ಅಮ್ಮ ಕ್ಷಮಿಸಮ್ಮ, ನಮಗೆ ಒಳ್ಳೇದು ಮಾಡು, ನಾನು ಇಲ್ಲಿವರೆಗೂ ಪೂಜೆ ಮಾಡ್ಕೊಂಬಂದಿದ್ದೇನೆ, ನಮಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ಹೇಳಿ ಕೇಳಿಕೊಂಡು ಆ ವಿಗ್ರಹಗಳನ್ನು ಇಟ್ಟು ಯಥಾ ಪ್ರಕಾರ ನಿಮ್ಮ ದೇವರ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಈಗ ನಮ್ಮ ಕಳಸ ಎಲ್ಲ ವಿಸರ್ಜನೆ ಮಾಡಿರ್ತೀರಿ. ಆಗ ನೀವೇನು ಅಂದ್ಕೊಳ್ತೀರಿ, ವಿಸರ್ಜನೆ ಆದ ತಕ್ಷಣ ಲಕ್ಷ್ಮೀ ದೇವಿ ಮನೆಯಿಂದ ಹೊರಡ್ತಾರೆ ಅಂತೇಳಿ. ಅದು ತಪ್ಪು ಮಾಹಿತಿ, ಎಲ್ಲೂ ಹೋಗೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡಿರ್ತೀರಿ, ಹಾಗಾಗಿ ಅಮ್ಮನವರು ನಮ್ಮ ಮನೆಯಲ್ಲೇ ನೆಲೆಸಿರ್ತಾರೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಭಯನೂ ಬೇಡ, ಆತಂಕ ಬೇಡ, ಗೊಂದಲ ಬೇಡ. ಪ್ರತಿನಿತ್ಯವೂ ಕೂಡ ಅಮ್ಮನವ್ರನ್ನ ನೆನಪು ಮಾಡಿಕೊಂಡು ಪೂಜೆ ಮಾಡಿ ನಿಮ್ಮಲ್ಲಿ ಬೇಕಾದ್ರೆ ನಾವು 1 ವರ್ಷದೊಳಗೆ, ಈಗ ನೀವು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿರ್ತೀರ ಅಂದರೆ ಮುಂದಿನ ವರ್ಷ ಬರೋದ್ರೊಳಗೆ ನೀವು ನನಗೆ ಮೆಸೇಜ್ ಮಾಡ್ತೀರಿ, ನಮಗೆ ಇಷ್ಟು ಒಳ್ಳೇದಾಯಿತು, ಅಷ್ಟು ಒಳ್ಳೇದಾಯಿತು, ನಾವು ಅದನ್ನು ತೊಗೊಂಡ್ವಿ, ಇದನ್ನು ತೊಗೊಂಡ್ವಿ, ಆ ಥರ ಎಲ್ಲ ನೀವು ಅಂದ್ಕೊಳ್ತಾ ಇರ್ತೀರಿ. ಹಾಗಾಗಿ ಎಲ್ಲರೂ ಕೂಡ ಖುಷಿಯಾಗಿ ಹಬ್ಬ ಆಚರಣೆ ಮಾಡಿದ್ದೀರಿ, ಅಷ್ಟೇ ಖುಷಿಯಾಗಿ ವಿಸರ್ಜನೆ ಮಾಡಿ ಪ್ರತಿನಿತ್ಯ ಅಮ್ಮನವರ ಒಂದು ಏನಂದರೆ ಅಮ್ಮನವರ ಒಂದು ಮಂತ್ರಗಳಾಗಿರ್ಬೋದು, ಅಮ್ಮನವ್ರಿಗೆ ದಿನನಿತ್ಯ ಪೂಜೆ ಮಾಡೋದಾಗಿರ್ಬೋದು, ವಿಶೇಷವಾಗಿ ದಿನನಿತ್ಯ ಅಭಿಷೇಕ ಮಾಡಬೇಕು ಆ ಥರ ನಾನು ಹೇಳ್ತಾನೆ ಇಲ್ಲ. ಒಂದು ಊದಿನ ಕಡ್ಡಿ ಬೆಳಗ್ಗೆ ಅಮ್ಮನವ್ರನ್ನ ಒಂದು ಸ್ಮರಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಖಂಡಿತ ಅಮ್ಮನವರು ನಿಮಗೆ ಅನುಗ್ರಹ ಮಾಡ್ತಾರೆ. ಇನ್ನು ತೆಂಗಿನಕಾಯಿ, ಕಳಸಕ್ಕಿಟ್ಟಿರುವ ತೆಂಗಿನಕಾಯಿ ಬಗ್ಗೆ ಇನ್ನೊಂದು ಮಾಹಿತಿ ಹೇಳಬೇಕಾಗಿತ್ತು. ಒಂದು ಪಕ್ಷದಲ್ಲಿ ಈಗ ನೀವು ದೇವರಿಗೆ ಇಟ್ಟಿರ್ತೀರಲ್ವ ತೆಂಗಿನಕಾಯಿ, ಅದು ನಂತರದಲ್ಲಿ ನೀವು ಒಡೆದು ಪ್ರಸಾದ ಮಾಡಬೇಕು ಅಂದ್ಕೊಂಡಿರ್ತೀರಿ. ಆ ಸಮಯದಲ್ಲಿ ಅದು ಒಡೆದಾಗ ಅದು ಏನೋ ಅಕಸ್ಮಾತ್ ಕೆಟ್ಟೋಗಿತ್ತು, ಮತ್ತೊಂದು ಏನೋ ಆಗಿತ್ತು ಅಂತ ಅಂದರೆ ಅದನ್ನು ನೀವೆಲ್ಲೂ ಹಾಕಬೇಡಿ, ನೀರಿಗೆ ವಿಸರ್ಜನೆ ಮಾಡಿ. ಆಮೇಲೆ ಇನ್ನೂ ಒಂದು ತಪ್ಪು ಮಾಹಿತಿ ಏನಪ್ಪ ಅಂತಂದರೆ, ಕಳಸಕ್ಕಿಟ್ಟಿರೋ ಕಾಯಿನ ಉಪಯೋಗಿಸ್ಬಾರ್ದು, ನೀರಿಗೆ ವಿಸರ್ಜನೆ ಮಾಡಬೇಕು ಅಂತೇಳಿ ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದ್ರೆ. ಈ ವರ್ಷ ಅಲ್ಲ, ಲಾಸ್ಟ್ ಇಯರಲ್ಲಿ ಕೇಳಿದರು, ನಾನು ಅದಕ್ಕೆ ಉತ್ತರನೂ ಕೊಟ್ಟಿದ್ದೆ. ಹಾಗೆಲ್ಲ ನಾವು ಮಾಡಿದ್ರೆ ಲಕ್ಷ್ಮೀ ಪೂಜೆಗೆ ಏನು ಅರ್ಥ ಬರುತ್ತೆ? ನಮ್ಮ ಮನೇಲಿ ನಾವು ಇಷ್ಟಪಟ್ಟು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಪೂಜೆ ಎಲ್ಲ ಆದಮೇಲೆ ಕಾಯಿ ತೆಗೆದುಕೊಂಡು ನೀರಿಗೆ ವಿಸರ್ಜನೆ ಮಾಡಿದ್ರೆ ಏನು ಬಂತು? ಅವೆಲ್ಲ ತಪ್ಪು ಕಲ್ಪನೆ. ಅದು ಕಳಸದಲ್ಲಿ ಅಂದರೆ ಕಾಯಿಯಲ್ಲಿ ನಾವು ಪ್ರಸಾದ ಅಂತೇಳಿ ನಾವು ಅದನ್ನು ಸೇವನೆ ಮಾಡಬೇಕು. ಆಗ ನಮ್ಮ ದೇಹದ ಮೇಲೂ ಕೂಡ ಒಂದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗುತ್ತೆ. ಅಂದರೆ ಆರೋಗ್ಯ ಚೆನ್ನಾಗಾಗುತ್ತೆ, ನಾವು ಏನೋ ತೆಗೆದುಕೋಬೇಕಂಗೆ ಎಲ್ಲನೂ ಚೆನ್ನಾಗಾಗುತ್ತೆ. ಆಮೇಲೆ ನಮಗೊಂದು ಬ್ಯಾಡ್ ಲಕ್ ನಡೀತಾ ಇರುತ್ತೆ, ಏನೋ ಒಂದು ಕೆಟ್ಟ ಘಟನೆಗಳು ನಾವೇನು ಅಂದ್ಕೊಂಡ್ರೂ ಆಗ್ತಾನೆ ಇರಲ್ಲ. ತುಂಬ ನಾನು ಎಲ್ಲ ಥರದ್ದು ಒಳ್ಳೆಯದಾಗುತ್ತೆ ಅಂತ ಹೇಳೋದಿಲ್ಲ. ನೀವೀಗ ದೊಡ್ಡ ಮಟ್ಟದಲ್ಲಿ ಆಗೋದನ್ನು ನೀವು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಅನುಭವಿಸ್ತೀರ, ಅಷ್ಟೇ ನಾನು ಹೇಳಬಲ್ಲೆ. ಸೊ ನಾನು ಇವತ್ತು ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ಆಮೇಲೆ ನಿಂಬೆಹಣ್ಣು, ಕಳಸಕ್ಕೆ ಇಟ್ಟಿರುವಂಥ ನಿಂಬೆಹಣ್ಣು, 3 ವಿಳೆದೆಲೆ ನಿಂಬೆಹಣ್ಣು ಇಟ್ಟಿರ್ತೀವಲ್ಲ, ಆ 3 ವಿಳೆದೆಲೆನೂ ಕೂಡ ಅದರೊಳಗಿನ ಕಳಸದಲ್ಲಿ ನೀರನ್ನು ಕೂಡ ನೀವು ತೆಗೆದು ನಿಮ್ಮ ತುಳಸಿ ಗಿಡಕ್ಕೆ ಹಾಕಿ ನಿಂಬೆಹಣ್ಣು ಅಷ್ಟೇ ವಿಸರ್ಜನೆ ಮಾಡ್ಬೋದು. ಇದಿಷ್ಟು ನೀವು ಮಾಡಬೇಕಾಗಿರುವಂಥ ನಿಯಮಗಳು. ಇನ್ನೂ ನಿಮಗೇನಾದ್ರೂ ಇನ್ನೂ ಏನೆಲ್ಲ ವಿಚಾರಗಳು ನಾನೇನಾದ್ರು ಅಕಸ್ಮಾತ್ ಬಿಟ್ಟಿದ್ದರೆ, ಆಮೇಲೆ ಅರ್ಚನೆ ಮಾಡಿರುವಂಥ ನಾಣ್ಯಗಳು, ದೇವರಿಗೆ ನೀವು ನಾಣ್ಯಗಳನ್ನ ಅರ್ಚನೆ ಮಾಡಿರ್ತೀರಿ, ಖಂಡಿತ ಆ ನಾಣ್ಯಗಳನ್ನ ತೆಗೆದಿಟ್ಕೊಳ್ಳಿ. ಮತ್ತು ಪ್ರತಿ ವಾರ ಶುಕ್ರವಾರನೂ ನೀವು ನಾಣ್ಯಗಳಿಂದ ಅರ್ಚನೆ ಮಾಡ್ಬೋದು, ಕುಬೇರನಿಗೆ ಅರ್ಚನೆ ಮಾಡ್ಬೋದು, ವರ್ಷ ಅರ್ಚನೆ ಮಾಡ್ಬೋದು. ಹೀಗೆ ಮತ್ತೆ ಅದನ್ನು ಉಪಯೋಗಿಸ್ಬೇಕು ಅಂತ ಏನಿಲ್ಲ. ಅಕಸ್ಮಾತ್ ನಾವು ಅದನ್ನು ಖರ್ಚು ಮಾಡ್ತೀವಿ ಅಂತಂದರೆ ಆದಷ್ಟು ಆ ನಾಣ್ಯಗಳನ್ನು ಅನವಶ್ಯಕ ಖರ್ಚು ಮಾಡಬೇಡಿ. ಅಷ್ಟು ನಾಣ್ಯಗಳಿಗೆ ಬೇಕಾದ್ರೆ ಇನ್ನೂ
ಸ್ವಲ್ಪ ದುಡ್ಡು ಹಾಕಿ ನಿಮ್ಗೆ ಏನು ಬೇಕೋ ಅದನ್ನು ದೇವರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ತೆಗೆದುಕೊಳ್ಳಿ. ಆದರೆ ನಾನು ವೈಯಕ್ತಿಕವಾಗಿ ಹೇಳೋದೇನಂತಂದರೆ ಅದನ್ನೆಲ್ಲ ತೆಗೆದಿಟ್ಕೊಂಡು ವರ್ಷ ನೀವು ಅದನ್ನೇ ಅರ್ಚನೆಗೆ ಉಪಯೋಗಿಸ್ಕೋಬೋದು. ಹಾಗೆ ಇನ್ನೂ ಒಬ್ಬರು ಮೆಸೇಜ್ ಮಾಡಿದ್ದೀರಿ, ಅಕ್ಕ ಲಕ್ಷ್ಮೀ ಮುಖ ಮತ್ತು ಒಡವೆನೆಲ್ಲ ಪೂಜೆಯ ನಂತರ ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕಾ ಅಥವಾ ತೆಗೆದು ನಾವು ಬೀರುವಿನಲ್ಲಿ ಇಡ್ಬೋದಾ ಅಂತ ಹೇಳಿ. ದೇವರ ಮನೇಲಿ ಇಡಬೇಕು ಅಂತಾರ ಏನಿಲ್ಲ, ನೀವು ಅದನ್ನೆಲ್ಲ ತೆಗೆದು ನೀವು ಹೆಂಗಿದ್ರು ನೀವು ವರಮಹಾಲಕ್ಷ್ಮಿಗೆ ಅಂತಲೇ ನೀವು ಆ ಮುಖ ಪದ್ಮ ಮಾಡಿಸ್ಕೊಂಡಿರ್ತೀರಲ್ವ. ಸೊ ಪೂಜೆ ಎಲ್ಲ ಆದಮೇಲೆ ತೆಗೆದು ನೀವು ಬೀರುವಿನಲ್ಲಿ ಇಟ್ಕೊಳ್ಳಿ. ಇನ್ನು ಒಡವೆಗಳನ್ನು ನಾನು ವಿಸರ್ಜನೆಯಲ್ಲಿ ಹೇಳಿದ್ದೀನಲ್ಲ, ಒಮ್ಮೆ ಅದನ್ನು ಧರಿಸಿ ಅಂದರೆ ಹಾಕ್ಕೊಳ್ಳಿ, ನಂತರದಲ್ಲಿ ನಿಮ್ಗೆ ಯಾವಾಗ ಬೇಕು ಆವಾಗ ಅದನ್ನು ತೆಗೆದಿಡಿ ಅಷ್ಟೇ. ಇಷ್ಟರ ಮಟ್ಟಿಗೆ ನೀವು ಮಾಡ್ಕೋಬೇಕಾಗಿರುವಂಥದ್ದು. ಇನ್ನು ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ, ನೀರನ್ನೆಲ್ಲ ಪ್ರೋಕ್ಷಣೆ ಮಾಡ್ತಿರಲ್ಲ, ಆ ಒಂದು ಸಮಯದಲ್ಲಿ ಅದರ ಒಳಗೆ ಇರುವಂಥ ವಸ್ತುಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ, ಅದರ ನಾವು ಲಾವಂಚ ಬೇರು ಹಾಕಿರ್ತೀವಿ, ಆಮೇಲೆ ಇದು ಅಡಿಕೆ ಹಾಕಿರ್ತೀವಿ, ಯಾಲಕ್ಕಿ ಹಾಕಿರ್ತೀವಿ, ಲವಂಗ ಹಾಕಿರ್ತೀವಿ, ಅದನ್ನೆಲ್ಲವನ್ನು ಕೂಡ ನೀವು ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಲಾವಂಚ ಬೇರನ್ನ ಗಿಡಕ್ಕೆ ಹಾಕಿ, ತುಂಬ ಒಳ್ಳೆಯದು, ಅದು ತಂಪಲ್ವಾ, ತುಂಬ ಒಳ್ಳೆಯದು. ಆಮೇಲೆ ಅದರೊಳಗೆ ಇನ್ನೂ ನಾವು ಅಂದರೆ ನಾವು ಪುನುಗು ಅದನ್ನು ಹಾಕಿರ್ತೀವಿ, ಆಮೇಲೆ ಜಾವದ್ ಪೌಡರ್ ಹಾಕಿರ್ತೀವಿ, ಅದೆಲ್ಲ ಮಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅದರಲ್ಲೊಂದು ದೈವಿಕ ಶಕ್ತಿ ಇರುತ್ತೆ. ಹಾಳಾಗದೇ ಇರುವಂಥ ವಸ್ತುಗಳು, ಅರಿಶಿನ ಕೊಂಬು ಹಾಕಿರ್ತೀವಿ, ಒಂದು ಕಾಯಿನ್ ಹಾಕಿರ್ತೀವಿ, ಅದರಲ್ಲಿ ಅರಿಶಿಣ ಕೊಂಬು, ಆಮೇಲೆ ಅಡಿಕೆ, ಯಾಲಕ್ಕಿ, ಲವಂಗ ಇವೆಲ್ಲ ನೀವು ಉಪಯೋಗಿಸ್ಕೊಳ್ಳಿ. ಆದರೆ ಬೇರೆ ವಸ್ತುಗಳು ಏನಿರುತ್ತೋ ಅದನ್ನು ನೀವು ನೀರಿಗೆ ವಿಸರ್ಜನೆ ಮಾಡ್ಬೋದು ಅಥವಾ ಗಿಡಕ್ಕೆ ಹಾಕ್ಬಿಡಿ. ಆಮೇಲೆ ಕಾಯಿನ್ ಎಲ್ಲ ತೆಗೆದು ನಿಮ್ಮ ಒಂದು ಜ್ಯುವೆಲರಿ ಬಾಕ್ಸ್ನಲ್ಲಿ ಹಾಕ್ಕೊಂಬಿಡಿ ಪ್ರತಿ ವರ್ಷ. ಅಥವಾ ನೀವು ಪ್ರತಿ ವರ್ಷ ಅದೇ ಕಾಯಿನ್ ಹಾಕ್ತಾ ಇದ್ದೀರಿ ಅಂತಂದರೆ ತೆಗೆದಿಟ್ಕೊಳ್ಳಿ ಮತ್ತೆ ಉಪಯೋಗಿಸ್ಕೊಳ್ಳಿ ಅಷ್ಟೇ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾನು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಗೊಂದಲ ಇತ್ತಂದರೆ ಖಂಡಿತ ಮೆಸೇಜ್ ಮಾಡಿ. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.